ಮಲ್ಲಿಕಾರ್ಜುನ ಮುತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನುಚಿತ ವರ್ತನೆಯ ಮಾತು ಕೇಳಿ ಬಂದಿತ್ತು. ಆ ವಿಚಾರವಾಗಿ ಏನು ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಹತ್ವದಂತಹ ಬೆಳವಣಿಗೆ ಆಗ್ತಾ ಇದೆ. ಮಲ್ಲಿಕಾರ್ಜುನ ಮುತ್ಯ ಏನಿದ್ದಾರೆ ಸಾಕಷ್ಟು ಭಕ್ತರನ್ನ ಹೊಂದಿದ್ರು. ಆದರೆ ಅವರ ಮೇಲೆ ಬಂದಂತಹ ಒಂದು ಆರೋಪದಿಂದ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ರು. ಮುತ್ಯ ಪೋಕ್ಸೋ ಪ್ರಕರಣದಲ್ಲಿ ಮಹತ್ವವಾದಂತಹ ಬೆಳವಣಿಗೆ ಆಗಿದೆ. ಬಾಲಕಿ ಹೇಳಿಕೆಯ ಮೇಲೆ ಮುತ್ಯ ಭವಿಷ್ಯ ನಿರ್ಧಾರ ಆಗುತ್ತೆ. ಶಹಾಪುರ ಜೆಎಂಸಿ ಕೋರ್ಟ್ನಲ್ಲಿ ಸಂತ್ರಸ್ತ ಬಾಲಕಿಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಸಂತ್ರಸ್ತ ಬಾಲಕಿಯ ಹೇಳಿಕೆ ಏನಿದೆ ಅದನ್ನು ದಾಖಲಿಸಿಕೊಂಡಿದ್ದಾರೆ ಜಡ್ಜ್. ಬಾಲಕಿ ಹೇಳಿಕೆ ಮೇಲೆ ಮುತ್ಯ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗುತ್ತೆ ಏನಿಲ್ಲ, ಆ ಬಾಲಕಿ ಏನು ಹೇಳಿದ್ದಾಳೆ ಅಂತ. ಇನ್ನು ಈ ಕೇಸನ್ನು ಕೈ ಬಿಡುವಂತೆ ಆಗ್ರಹಿಸಿ ಭಕ್ತರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಇದೇ ವಿಚಾರವಾಗಿ FIR ಅನ್ನು ರದ್ದು ಮಾಡಿ ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ಮುತ್ಯ. ಬಾಲಕಿ ಹೇಳಿಕೆಯ ಪ್ರತಿಯನ್ನ ತನಿಖಾಧಿಕಾರಿಗಳೇ ರವಾನೆ ಮಾಡಲಾಗಿದೆ ಮುಚ್ಚಿದ ಲಕೋಟೆಯಲ್ಲಿ. ಮಲ್ಲಿಕಾರ್ಜುನ ಮುತ್ಯ ಕೇಸ್ಗೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ. ಭಕ್ತರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮುತ್ಯಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ಭಕ್ತರು ಹೋರಾಟವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮುತ್ಯ ಕೂಡ ಈ ಕೇಸ್ ಏನಿದೆ FIR ಏನಿದೆ ಅದನ್ನು ರದ್ದುಗೊಳಿಸಿ ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಈಗ ಈ ವಿಚಾರವಾಗಿ ಸಂತ್ರಸ್ತ ಮಹಿಳೆ ಏನಿದೆ, ಬಾಲಕಿ ಏನಿದೆ, ಆ ಬಾಲಕಿಯ ಜೊತೆ ಏನು ಅನುಚಿತ ವರ್ತನೆ ಅಂತ ಹೇಳಿ ಕೆಲವರು ವಿಡಿಯೋವನ್ನು ಹರಿಬಿಟ್ಟು ಆರೋಪವನ್ನು ಮಾಡಿದ್ರಲ್ಲ, ಆ ಬಾಲಕಿಯ ಹೇಳಿಕೆಯನ್ನು ತಗೊಂಡಿದ್ದಾರೆ ಜಡ್ಜು. ತಗೊಂಡು ಆ ಹೇಳಿಕೆಯನ್ನು ಮುಚ್ಚಿದ ಲಕೋಟೆಯಲ್ಲಿ ತನಿಖಾಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಕಳಿಸಿದ್ದಾರೆ. ಈಗ ಆ ಬಾಲಕಿ ಏನು ಹೇಳಿದಾಳೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಒಂದು ವೇಳೆ ಪಾಸಿಟಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ರೆ ಮುತ್ಯಾಗೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಇಲ್ಲ. ಆತರ ಮೇಲೆ ಬಂದಿರುವಂತಹ ಆರೋಪ ಸುಳ್ಳು ಅಂತ ಹೇಳಿ ಅಲ್ಲಿಗೆ ಕೈ ಬಿಡಲಾಗುತ್ತೆ. ಇಲ್ಲ ಅಂತಂದ್ರೆ ಬೇರೆ ರೀತಿಯಾಗಿ ಏನಾದರೂ ಹೇಳಿಕೆಯನ್ನು ಕೊಟ್ಟಿದ್ರೆ, ಇಲ್ಲ ಗೊಂದಲದ ಹೇಳಿಕೆ ಏನಾದರೂ ಆ ಬಾಲಕಿ ನೀಡಿದ್ದೇ ಆಗಿದ್ದಲ್ಲಿ ಮುತ್ಯಾಗೆ ಸಂಕಷ್ಟ ಎದುರಾಗುತ್ತೆ. ಇನ್ನು ಇದೇ ವಿಚಾರವಾಗಿ ಏನು ಒಂದು ಅಜ್ಞಾತ ಸ್ಥಳದಿಂದ ಈ ಎಲ್ಲ ಆರೋಪಗಳು ಬಂದಾಗ ಮುತ್ಯ ಒಂದು ವಿಡಿಯೋವನ್ನು ಮಾಡಿ ಹರಿಬಿಡ್ತಾನೆ. ನಾನು ಇಲ್ಲೇ ಇದ್ದೀನಿ, ಯಾರು ಕೂಡ ಭಯಪಡಕ್ಕೆ ಹೋಗ್ಬಿಡಿ, ಏನು ಭಕ್ತರು ಎದುರ್ಕೊಳ್ಳೋಕೆ ಹೋಗ್ಬಿಡಿ, ನಾನೇನು ತಪ್ಪು ಮಾಡಿಲ್ಲ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ. ಇದಾದ ನಂತರ ಆ ಬಾಲಕಿಯ ಪೋಷಕರು ಕೂಡ ಒಂದು ವಿಡಿಯೋವನ್ನು ಮಾಡಿ ಹರಿಬಿಡ್ತಾರೆ. ಏನಂತ, ಯಾರೋ ಕಿಡಿಗೇಡಿಗಳು ಮುತ್ಯ ವಿರುದ್ಧ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಹೇಳಿ ಮುತ್ಯ ಪರವಾಗಿ ಮಾತನಾಡ್ತಾರೆ ಆ ಪೋಷಕರು, ಬಾಲಕಿಯ ಪೋಷಕರು. ಈಗ ಇದೇ ವಿಚಾರವಾಗಿ ಅವರ ಅಭಿಮಾನಿಗಳು ಮತ್ತು ಭಕ್ತರೇನಿದ್ದಾರೆ ಅವರ ಅನುಯಾಯಿಗಳು ಕೂಡ ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು. ಮುತ್ಯ ಮೇಲೆ ಬಂದಿರುವಂತಹ ಆರೋಪ ಸುಳ್ಳು ಅಂತ. ಆದರೆ ಮಲ್ಲಿಕಾರ್ಜುನ ಮುತ್ಯ ಭವಿಷ್ಯ ಈಗ ಕಾನೂನಿನ ಅಡಿಯಲ್ಲಿ ಬಂದಿದೆ. ಕಾನೂನು ಯಾವ ರೀತಿ ನಿರ್ಧಾರ ತಗೊಳುತ್ತೆ ಮತ್ತು ಆ ಬಾಲಕಿ ಏನು ಹೇಳಿಕೆ ಕೊಟ್ಟಿದ್ದಾಳೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.